ಅಣ್ಣ ನಿಮ್ ಪರಿಚಯ ಮಾಡ್ಕೊಡ್ರಿ. ಅಣ್ಣ ನಮ್ಮ ಹೆಸರು ಧನಂಜಯ ಅಂತ, ಹಾ. ಕೋಡಿಕೊಪ್ಪ, ಹ್ಮ್. ಶಿಕಾರಿಪುರ ತಾಲೂಕು, ಆ, ಸಿದ್ಧ ನಿಮ್ ಓರಿ ಓನರ್. ಕೋಡಿಕೊಪ್ಪದ ಸಿದ್ಧ ಹೋರಿ ಮಾಲೀಕರು. ಹಾ ರೀ. ಹೋರಿ ಎಷ್ಟು ವರ್ಷ ಆಯ್ತಣ್ಣ ನೀವು ತಗೊಂಡು ಬಂದದ್ದು, ಮತ್ತೆ ಮೊದ್ಲು ಎಲ್ಲಿ ತನದ ಹೋರಿ? ಅದು ಮುಂಚೆ ಕವಡೆಯಲ್ಲಿ ಇತ್ರಿ, ಹಾ. ಅಲಾಪ್ ಲೋಡ್ರದಂತ. ಅದು ಮುಂಚೆ ಹಾ. ನಾವ್ ತಂದು 4 ವರ್ಷ ಆಯ್ತ್ರಿ. ಮೊದ್ಲು ಹಬ್ಬ ನೋಡಿ ತಂದ್ರಿ ಅಥವಾ ಏನ್ ಹಂಗೆ ಸಾದಾ ಹೋರಿ ತಂದು ಹಬ್ಬ ಮಾಡಕ್ ಚಾಲೂ ಮಾಡಿದ್ರಿ? ಇಲ್ರಿ, ಅವ್ರು ಮುಂಚೆ ಹಬ್ಬ ಮಾಡಿದ್ರು, ಅದು ನಾವ್ ಹಬ್ಬ ನೋಡಿರ್ಲಿಲ್ಲ. ಹಾ. ಅಲ್ಲಿ ಪರಿಚಯ ಇದ್ರು ಹುಡುಗ್ರೆಲ್ಲಾ, ಅದು ಅವರೇ ಮಾಡಿದ್ದಲ್ಲ ಹಬ್ಬ, ಅವ್ರೆಲ್ಲಾ ನೋಡಿ ಚೆನ್ನಾಗ್ ಹಬ್ಬ ಮಾಡ್ತೈತಿ ಅಂತ ಹೇಳಿ ನಾವು ತಂದ್ ಆಮೇಲೆ ಹಬ್ಬ ನೋಡಿದ್ದು ಅದ್ರದ್ದು. ಈಗ ನಿಮ್ ಹತ್ರ ಬಂದ್ಮೇಲೆ ಹಬ್ಬ ಯಾವ ತರ ಮಾಡ್ತಾ ಐತಿ, ಮತ್ತೆ ಎಷ್ಟ್ ಹಬ್ಬಗಳು ಮಾಡಿದ್ರಿ, ಯಾವ್ಯಾವ ಹಬ್ಬದಾಗ ಯಾವ ತರ ಮಾಡ್ತಾ ಐತಿ ಅಂತ? ನಮ್ದು ಎಲ್ಲಾ ಹಬ್ಬದಾಗ ಟಾಪೇ ಐತಣ್ಣ. ಹ್ಮ್. ನಾವು ವರ್ಷಕ್ಕೆ 8 ಹಬ್ಬ ಮಾಡ್ತೀವಿ. ಹ್ಮ್. ಅಡ್ಡಿ ಇಲ್ಲ, ಎಲ್ಲೇ ಹೋದ್ರು ಟಾಪ್ ಹಬ್ಬನೇ ಮಾಡೈತಿ. ಅಂದ್ರೆ ಆಕ್ಷನ್ ಇದೆ. ಆಕ್ಷನ್ ಬರುತ್ತೆ. ಆಕ್ಷನ್ ಅಣ್ಣ, ಒಂದ್ ಆಕ್ಷನ್ ಮಾಡ್ತೈತಿ, ಒಂದ್ ಸ್ಪೀಡ್ ಬರ್ತೈತಿ. ಹಾ. ಅದಕ್ಕೆ ಹೆಂಗ್ ತಿಳಿದೈತೆ ಹಂಗ ಹಬ್ಬ ಮಾಡ್ತೈತಿ. ಈ ಮೊನ್ನೆ ಅಂದ್ರೆ ಒಂದ್ ಆಕ್ಷನ್ ಜಾಸ್ತಿ ಬರೋದು. ಮೊನ್ನೆ ಒಂದ್ ಯಾವ್ದೋ ವೈರಲ್ ಆದ ವಿಡಿಯೋ ನೋಡ್ತಾ ಇದ್ ನಾನು. ಎತ್ತು ಹಿಡಿಯಕ್ ಹೋದಂತರಿಗೆ ತಿರುಗಿ ನಿಲ್ತಾ ಇದ್ದ ಆ ಕಡದಾಗ. ಹೌದ್ರಿ. ಆತರ ಹಬ್ಬ ಮಾಡ್ತಕ್ಕಂಥ ಹೋರಿಗಳು ಬಹಳ ಕಡಿಮೆ. ನಾನು ಫಸ್ಟ್ ಟೈಮ್ ಆತರ ತಿರುಗಿ ಅವ್ರು ಹುಡ್ಕೊಂಡು ಹಿಂದ್ಗಡೆ ಬೆನ್ನ ಹತ್ಕೊಂಡು ಹೋಗಿರ್ತಕ್ಕಂಥ ನೋಡಿರ್ತಕ್ಕಂಥ ಫಸ್ಟ್ ಟೈಮ್ ಹೋರಿ ಅದು. ಹೌದ್ರಿ ಅಣ್ಣ. ಹ್ಮ್. ಅದು ತುಂಬಾ ಹಬ್ಬದ ಆತರ ಮಾಡೈತ್ರಿ. ಅಂದ್ರೆ ತಿರುಗಿ ಹೋಗ್ತಾವ, ಅಷ್ಟು ಅಗ್ರೆಸಿವ್ ಆಗಿ ಹೋಗಲ್ಲ, ಸ್ವಲ್ಪ ಏನೋ ಹೆದರ್ಸಿ ಕೈ ಬಿಡ್ತಾವ. ಹಾ ರೀ. ಆ ಅದು ನಮಗೆ ಅಣ್ಣ, ಟಾರ್ಗೆಟ್ ಮಾಡಿ ಅವ್ರು ಬಂದಂತ ಹಾಯಕ್ ಹೋಗೋದು ಕಡಿಮೆ ಎತ್ತುಗಳು ಆ ಕಡದಾಗ. ಅದೇ. ಎಷ್ಟರ್ಲಾಗ ಐತಿ ಮತ್ತೆ ಇಲ್ಲ ಹಿಡಿಯಬೇಕಾದ್ರೆ ಏನೋ ಸಮಸ್ಯೆ ಮಾಡ್ತದೆ? ಅದು ಕಡೆಯಲ್ಲಿ ಬಾಯ್ಗುಡಿ ಒಂದ್ ವರ್ಷ ಆಗೈತ್ರಿ. ಹಾ. ಇಡೇ ಬಿಡ ಮುಂದೆ ಏನು ತೊಂದ್ರೆ ಮಾಡಲ್ಲ, ಆರಾಮ್ ಬಿಡ್ಬೋದು. ಇಡೇ ಮುಂದೆ ಸ್ವಲ್ಪ ಕಷ್ಟ ಇದ್ರಿಗೆ ತುಂಬಾ ಐತೆ. ಹ್ಮ್. ಅದೇ ಬಲಿ ಹಾಕಿ ಅದ್ರ ಜೊತೆಗೆ ಒಂದು ಆಕಳ ಕರ ಇದೆ, ಆಕಳ ಕರ ಹಿಡ್ಕೊಂಬಂದ್ರೆ ಸುಮ್ನಿರುತ್ತೆ. ಈಗ ಅದು ಮಲ್ನಾಡ್ ಗಿಡ್ಡ ಜಾತಿ ಸೇರಿರ್ತಕ್ಕಂಥ ಹೋರಿ ಅನ್ಸುತ್ತೆ. ಹೌದ್ರಿ. ಕಗ್ಗ ಮಲ್ಲಾಡದ್ದೆ. ಕಗ್ಗ ಹೋರಿ. ಒಳ್ಳೆ ಬಹುಮಾನಗಳು ಏನಾದ್ರು ಪಡ್ಕೊಂಡಿರ? ಒಳ್ಳೆ ಬಹುಮಾನ ಅಂದ್ರೆ ಈಗ ಎಲ್ರಿ ನಿಯತ್ತಿಂದ ಎಲ್ಲಿ ಬಹುಮಾನ ಕೊಡಂಗಿಲ್ಲ. ಹಾ. ಒಂದ್ 2-3 ತಾವೇ, ಒಂದ್ ಟಿವಿ, ಗದ್ರೇಜ್, ಒಂದ್ ಫ್ರಿಡ್ಜ್ ಹಾ. ಅಷ್ಟೇ. ಅದು ನಿಯತ್ತಿಂದ ಹಬ್ಬ ಮಾಡಿದಲ್ಲಿ ಕೊಟ್ಟಾರ. ಉಳ್ದ ಹಬ್ಬದಾಗೆಲ್ಲ ಬುಕ್ಕಿಂಗ್ ಏನು ಕೊಟ್ಟಿಲ್ಲ, ಒಂದ್ ಹಬ್ಬದಾಗ ಏನು ಕೊಟ್ಟಿಲ್ಲ, ಸುಮ್ ಬಂದಿವಿ. ಹಾ. ಅದೇ ಅಣ್ಣ, ನಾವು ಏನ್ ಪುಣ್ಯ ಮಾಡಿವೋ ಗೊತ್ತಿಲ್ಲ, ಒಳ್ಳೆ ಹೋರಿ ಸಿಕ್ಕೈತಿ. ಹ್ಮ್. ತುಂಬಾ ಇಷ್ಟಪಟ್ಟು ಹಬ್ಬ ಮಾಡಿ, ಇಷ್ಟಪಟ್ಟು ಮೇಯಿಸಿ ಇಟ್ಕೊಂಡಿವಿ. ಅಲ್ಲ, ಈ ಮೊದ್ಲು ಈ ಹೋರಿ ಕಟ್ಟಕ್ಕಿಂತ ಮುಂಚೆ ಹಬ್ಬದ ಹೋರಿಗಳು ಕಟ್ತಾ ಇದ್ರಿ ನೀವು? ಹಾ, ಮುಂಚಿಂದಾನೆ ಯಾವಾಗೂ ಕಟ್ಟಿಯಿಂದ ಇದಾವಣ್ಣ. ಹಬ್ಬದ ಹೋರಿ ಮಿಸ್ ಇಲ್ಲ, ಮನೆ ಒಂದಾದ್ರೂ ಇರ್ಲೇಬೇಕು. ಹಾ. ಹಾ. ಈ ಹೋರಿ ಹಬ್ಬಕ್ಕೂ ಮತ್ತೆ ಹಿಂದ್ ಕಟ್ಟಿರ್ತಕ್ಕಂಥ ಹಬ್ಬಗಳಿಗೂ ಏನಾದ್ರು ವ್ಯತ್ಯಾಸ ಐತೆ? ಹಾ, ಬಾಳ ವ್ಯತ್ಯಾಸ ಇದೆ ಅಣ್ಣ. ಈ ಹೋರಿ ಸಿಟ್ಟು ಹಿಂದಿದ್ದ ಹೋರಿ ಅವು ನೋಡಿಲ್ಲ ನಾವು. ಹಾ. ಇದ್ರ ಹಬ್ಬ ಈ ತರ ಯಾವ ಮಾಡಿಲ್ಲ. ಮುಂಚೆ ನಮ್ಮ ಮನೇಲಿ ಇದ್ದವು ಹಾ. ಎಲ್ಲ ಸ್ಪೀಡ್ ಹಾ. ಆಕ್ಷನ್ ಅಷ್ಟೇ ಬಂದದ್ದು. ಇದು ಯಾವ ತರ ಇದಕ್ಕೆ ಇಷ್ಟ ಬಂದ ತರ ಹಬ್ಬ ಮಾಡುತ್ತೆ ಇದು. ಹ್ಮ್. ಮತ್ತೆ ಮುಂದಿನ ದಿನಗಳಲ್ಲಿ ಮಲ್ನಾಡ್ ಗಿಡ್ಡ ಕಟ್ತಕ್ಕಂಥ ಸಂಖ್ಯೆ ಕಡಿಮೆ ಆಗೈತಿ. ಹೌದ್ರಿ. ಅಂತಂದ್ರೆ ವಿಶೇಷವಾಗಿ ಕಟ್ಟಿ ಹಬ್ಬ ಮಾಡ್ತಾ ಇದೀರಿ ಅನ್ನೋದು ಬಹಳ ಖುಷಿ ವಿಚಾರ. ಮುಂದಿನ ಅದೇ ದಿನಗಳಲ್ಲಿ ಮಲ್ನಾಡ್ ಗಿಡ್ಡಗಳಿಗೆ ವಿಶೇಷವಾದಂತ ಬಹುಮಾನ ಕೊಡೋ ಒಂದು ವ್ಯವಸ್ಥೆ ಮಾಡಬಹುದಾ? ಮಾಡೋದಕ್ಕೆ ಏನಾದ್ರು ಹೇಳ್ತೀರಾ? ಮಾಡಿದ್ರೆ ಒಳ್ಳೇದೇ ಅಣ್ಣ. ಆದ್ರೆ ಈಗ ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ಹಾ. ಈಗ ಎಲ್ಲೇ ಹೋದ್ರು ಸಣ್ಣ ಹೋರಿ ಅದ ಏನ್ ಹಬ್ಬ ಮಾಡಿದ್ರು ಜನ್ದಾಗ ಕಾಣಂಗಿಲ್ಲ. ದೊಡ್ಡ ಹೋರಿ ಬಹುಮಾನ ಕೊಡ್ತೇವೆ ಅಂತ ಬರೀ ದೊಡ್ಡ ಹೋರಿ ಅಷ್ಟೇ ನೋಡ್ತಾರೆ. ಹ್ಮ್. ಈ ಮಲ್ನಾಡ್ ಗಿಡ್ಡಗಳಿಗೆ ಬೆಲೆನೇ ಇಲ್ದ ತರ ಆಗ್ಬಿಟ್ಟಿದೆ. ಹಾ. ಅಲ್ಲ, ಈ ಬಹುಮಾನ ಕೊಡಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಸಾಕಷ್ಟು ಜನ ಹೋರಿಗಳನ್ನ ಹಬ್ಬಕ್ಕೆ ಕಟ್ತಾನೆ ಇಲ್ಲ, ಹಂಗಾಗೈತಿ. ಹೌದ್ರಿ. ಈಗ ಹಂಗಾಗಿ ಬಹಳ ಜನ ಇಟ್ಕಂತಾನು ಇಲ್ಲ ಅವನ್ನ. ಹ್ಮ್. ಬಹುಮಾನಕ್ಕೆ ಚಾಯ್ಸ್ ಆಗಲ್ಲ, ಸುಮ್ನೆ ಕೊಡ್ತೇವೆ, ದೊಡ್ಡ ಊರಿ ತರ್ತೇವೆ ಅಂದ್ ಎಷ್ಟೋ ಹಬ್ಬ ಮಾಡೋಂತ ಊರುಗಳೆಲ್ಲ ಹೊರಗಡೆ ಕೊಡ್ತಾ ಇದಾರೆ. ಹ್ಮ್. ಅದೇ ನಾನು ನಿಯತ್ತಿಂದ ಹಬ್ಬ ಮಾಡಿದ್ರೆ ಎಲ್ಲಾದ್ರೂ ಎಲ್ಲರೂ ಬಡವರು ಹೋರಿ ಹಾಕಿ ಹಬ್ಬ ಮಾಡ್ತಾರೆ. ಹಾ. ಇವ್ರು ಕೆಲವೊಂದು ಹಬ್ಬಗಳು ನಿಯತ್ತಿನ ಹಬ್ಬ ಅಂತ ಫೋನ್ ಮಾಡಿ ಹೋರಿ ಹಾಕ್ಸ್ಕೊತಾರೆ. ಹಾ. ಲಾಸ್ಟಿಗೆ ಫ್ಯಾನ್ ಕೊಟ್ಟೆ, ಇಲ್ಲ ದಿವಾನ್ ಕಾರ್ಡ್ ಕೊಟ್ಟೆ, ಹಬ್ಬ ಎಂತ ಟಾಪ್ ಮಾಡಿದ್ರು ಮತ್ತೆ ದಿವಾನ್ ಕಾರ್ಡ್ ಕೊಟ್ಟೆ, ಫ್ಯಾನ್ ಕೊಟ್ಟೆ, ಇದನ್ನೇ ಮಾಡ್ತಾರೆ ಇವ್ರು. ಕೆಲವೊಂದ್ ಊರ ನಿಯತ್ತಿಂದ ಹಬ್ಬ ಮಾಡಿದಲ್ಲಿ ಬಹುಮಾನ ಕೊಟ್ಟಾರೆ, ಅಡ್ಡಿ ಇಲ್ಲ. ಅದು ಬಹಳ ಕಮ್ಮಿ ನಿಯತ್ತಿನ ಹಬ್ಬ ಮಾಡೋರು.
ಈಗ ನಿಮ್ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಹಬ್ಬ ಏನಾದ್ರು ಮಾಡೋ ತಯಾರಿ ಮಾಡ್ತೀರಾ ಅಥವಾ ಮಾಡ್ತಾ ಇದಾರ ಅಥವಾ ಮಾಡೋ ಪರಿಸ್ಥಿತಿ ಒಳಗದಾರ? ಇಲ್ರಿ ಇವಾಗ ಅದೇ ಮಾಡೋದು ನಮ್ ಪಕ್ಕದ ಊರಾಗೆ ಭೋಗಿ ಊರಲ್ಲಿ ಮಾಡಕ್ ಕಣಿ ಮಾಡ್ತಾ ಇದಾರೆ ನಮ್ಮ ಅಣ್ಣರು. ಹ್ಮ್ ಈ ಸದ್ಯ ಮುಂದಿನ ತಿಂಗಳ ಮಾಡ್ಬೇಕು ಅಂತ. ಹ. ಈಗ ಅದ್ನೇ ಮಾತಾಡಿ ಈಗ ಸದ್ಯದ ಡೇಟ್ ಹೇಳ್ತಾರೆ ಅವರು. ಅದು ನಿಯತ್ತಿಂದ ಮಾಡ್ಬೇಕು ಅಂತಾನೆ ಮಾತಾಡಿ ರೆಡಿ ಮಾಡಿದ್ದಾರೆ, ನೋಡ್ಬೇಕು. ಹಬ್ಬ ಆಗುತ್ತೋ ಏನ್ ಮತ್ತೆ ಊರಾಗ ಏನ್ ಮಾಡ್ತಾರೋ ಊರಾಗಿನ ಜನ. ಅಲ್ಲ ಒಟ್ಟು ಒಂದ್ ಹಬ್ಬ ಮಾಡ್ಬೇಕು ಅನ್ನೋದು ಚರ್ಚೆ ಅಂತೂ ಮಾಡಿದಾರೆ. ಹಾ, ಚರ್ಚೆ ಮಾಡಿದ್ದಾರೆ. ಸರಿ. ಹಬ್ಬ ಹೊರಿ ಹಬ್ಬ ಬೆಳಸ್ರಿ, ಉಳಿಲಿ ಹೊರಿ ಹಬ್ಬ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಹಬ್ಬಗಳು ನಡೀಲಿ ಅಂತ ಹೇಳ್ತಾ ನಿಮ್ಮ ಹೋರಿ ಮಾಲೀಕರಿಗೆ, ಕೊಡಿಕೊಪ್ಪ ಸಿದ್ಧ ಹೋರಿ ಮಾಲೀಕರಿಗೂ ಒಂದು ಧನ್ಯವಾದ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ಸ್.